ಡು ಆರ್ ಡೈ ಕನ್ನಡ ನ್ಯೂಸ್. ಚಡಚಣ ವರದಿ. ಕೆರೂರು ಗ್ರಾಮ. ಚಡಚಣ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಡಾ. ಬಿ. ಆರ್. ಅಂಬೇಡ್ಕರ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗ್ರಾಮದ ಗ್ರಾಮಸ್ಥರು ಒಂದಾಗಿ ಸೇರಿ ಗ್ರಾಮದಲ್ಲಿ ಸರಾಯಿ ಮಾರಾಟ ಹಾಗೂ ಸೇವನೆಗೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿ ಯಾರೂ ಸರಾಯಿ ಕುಡಿಯಬಾರದು ಎಂದು ಎಚ್ಚರಿಕೆ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾದ ಕಾರ್ಯ ಕೈಗೊಂಡರು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಿದ್ದು ಯುವಕರು, ಹಿರಿಯರು ಹಾಗೂ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದರು. ಗ್ರಾಮದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಶಿಸ್ತಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ಅಣ್ಣಾ ಪೂಜಾರಿಯವರು ಭಾಗವಹಿಸಿ ಗ್ರಾಮಸ್ಥರ ಕಾರ್ಯವನ್ನು ಶ್ಲಾಘಿಸಿದರು. ಇದೇ ವೇಳೆ ಪೊಲೀಸ್ ಇಲಾಖೆಯಿಂದ ಶೇಖರ್ ಪೊಲೀಸ್, ಮನೋಹರ್ ಅಂಬಿಗರ ಹಾಗೂ ಹಿಮುಗೌಡ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿ ಸಹಕಾರ ನೀಡಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ಗ್ರಾಮಸ್ಥರು, ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಸಂಘಟಕರಿಗೆ ಸಾರ್ವಜನಿಕರು ಧನ್ಯವಾದಗಳನ್ನು ಅರ್ಪಿಸಿದರು. ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ. ಇವತ್ತು ಬಂದೇವು ಕೆರೂರು ಚಡಚಣ ತಾಲೂಕು ಕೆರೂರು ಗ್ರಾಮಕ್ಕೆ ಬಂದೆವು. ಇವತ್ತು ಕೆರೂರು ಒಳಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅದ. ಜಯಂತಿ ಮಾಡಿದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೆಂಗೆ ಮಾಡಿದ್ರಪ್ಪ ಅಂದ್ರೆ ಆ ದಾರು ಮಾರೋವನಿಗೆ ಪೈಲ ಬಂದ್ ಮಾಡ್ಸ್ಯಾರ ಅವರು. ದಾರು ಮಾರೋದಿಲ್ಲ. ಎಲ್ಲಿ ಮಾರ್ತಾರೆ ಅಲ್ಲಿ ಜಯಂತಿ ಇತ್ತಂದ್ರೆ ಅವು ಏನಾದ್ರು ಒಂದು ಬಣಗಂಡ ಆಗ್ತಿರ್ತವೆ. ಪೈಲ ದಾರು ಬಂದ್ ಮಾಡಿಸಿ ಊರಾದ ಮಂದಿ ಗ್ರಾಮಸ್ಥರೆಲ್ಲ ಕೂಡಿ ಭಾಳ ಚಂದ ಜಯಂತಿ ಮಾಡಿದ್ರೆ ಈ ಜಯಂತಿ ನೋಡೋಕೆ ನನಗೆ ತುಂಬ ಖುಷಿ ಅನ್ನಿಸ್ತು. ಪೈಲ ಯಾರೇ ಜಯಂತಿ ಮಾಡೋದಕ್ಕೆ ನಿಮ್ಮ ಊರಂತ ಪೈಲ ದಾರು ಬಂದ್ ಮಾಡಿಸಿ ಆಮೇಲೆ ಜಯಂತಿ ಮಾಡಿ. ಜಯಂತಿ ಮಾಡೋದಕ್ಕೆ ಒಂದು ಸ್ವಲ್ಪ ಇದು ಅನಿಸ್ಬಿಡ್ತದೆ. ಯಾಕಂದರೆ ನೋಡಿದ್ರೆ ಎಷ್ಟು ಚಂದ ಜಯಂತಿ ಮಾಡಿದ್ರೆ ನೋಡಿದ್ರೆ ಹೊಳೆ ಬಿಟ್ಟು ಜಯಂತಿ ಬಿಟ್ಟು ಬರಬಾರ್ದು. ಲಾಸ್ಟಿನ ತನಕ ಜಯಂತಿ ಮುಗಿಸ್ಕೊಂಡು ಹೊಂಟೇವು ನಾವೇ. ದಯವಿಟ್ಟು ಎಲ್ಲರೂ ಯಾರೇ ಜಯಂತಿ ಮಾಡೋದಕ್ಕೆ ಪೈಲ ನಿಮ್ಮ ಊರಂದು ದಾರು ಬಂದ್ ಮಾಡಿಸ್ರಿ. ಮತ್ತು ಕೆಲವೊಂದು ಅಧಿಕಾರಿಗಳು ಪಾಪ ಅವರು ಭೀ ಭಾಳ ಸಪೋರ್ಟ್ ಮಾಡಿದ್ರು. ಶೇಖರ್ ಪೊಲೀಸಲ್ಲಿ, ಮನೋಹರ್ ಪೊಲೀಸರಲ್ಲಿ, ಮತ್ತು ಹಳ್ಳಿ ಪೊಲೀಸರಲ್ಲಿ, ಹಿಂಗೆ ಹಿಮ್ಮು ಸರ್ ಅಲ್ಲಿ ಕೆಲವೊಂದು ಅಧಿಕಾರಿಗಳು ಕೂಡ ಅವರು ಭೀ ಸ್ಪಂದನೆ ಮಾಡಿ ಇಲ್ಲಿ ಯಾವುದೋ ಒಂದು ದಾರು ಮಾರ್ಲಿಕ್ಕೆ ಅವಕಾಶ ಕೊಡಲಾರೆ ಚೆಂದಾಗಿ ಜಯಂತಿ ಮಾಡ್ಲಿಕ್ಕೆ ಅನುಕೂಲ ಕೊಟ್ಟರು. ಅವ್ರಿಗೂ ಕೂಡ ನಮ್ಮ ಕೆಆರ್ಎಸ್ ಪಕ್ಷಕರದು ಧನ್ಯವಾದಗಳನ್ನು ಹೇಳ್ತೀನಿ. ಖುಷಿ ಅನ್ನಿಸ್ತು. ಒಟ್ಟೆ ಏನೇ ಆಗಲಿ ಈ ಜಯಂತಿ ನೋಡಿ ನನಗೆ ಖುಷಿ ಅನ್ನಿಸ್ತು. ಕೆಲವರ ಜನ ಒಳ್ಳೆ ಜನ ಭಾಳ ಚಂದ ಜಯಂತಿ ಮಾಡಿದ್ರು. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಯಾಕಂದರೆ ಜಯಂತಿ ನೋಡಿ ನನಗೆ ಖುಷಿ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.